ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಪೊಲೀಸ್ನವರು ರಾಘವ್ ಅವರ ಕೈಯಿಂದಾನೇ ತಮ್ಮ ಆಫೀಸಿನ ಬೀಗವನ್ನ ತೆಗೆಸ್ತಾರೆ. ಅಲ್ಲಿ ಅವರು ಶಾಂತಮ್ಮನವರ ಡೆಡ್ ಬಾಡಿಯನ್ನ ನೋಡ್ತಾರೆ. ಈ ಎಲ್ಲ ಸಾಕ್ಷಿಗಳು ನೇರವಾಗಿ ಹೇಳ್ತಾ ಇದೆ ಇವರ ಆನರ್, ರಾಘವ್ ಅವರು ಶಾಂತಮ್ಮನ್ನ ಕೊಂದಿದ್ದಾರೆ. ಆದರೆ ಜನವರಿ 28ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಆ ಅಕೌಂಟ್ಗೆ 2.5 ಲಕ್ಷ ರೂಪಾಯಿ ಬಂದು ಡೆಪಾಸಿಟ್ ಆಗುತ್ತೆ. ಆದರೆ ನನಗೆ ಇದನ್ನೆಲ್ಲ ಯಾಕೆ ಸರ್ ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಅಕೌಂಟ್ ಬೇರೆ ಯಾರ್ದು ಅಲ್ಲ, ನಿಮ್ಮ ಭಾವಮೈದ ರಾಜೇಶ್ ಅವ್ರ ಅಕೌಂಟ್ ಡೀಟೇಲ್ಸ್ ಇದೆಲ್ಲ. ಅದು ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಸರ್, ಅದರಿಂದ ಬಂದಿರಬೇಕು. ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು? ಅದು ನನ್ನ ಹತ್ರ ಎಲ್ಲ ಡೀಟೇಲ್ಸ್ ಇದೆ ಡಾಕ್ಟರ್. ನೀವು ಸುಳ್ಳು ಹೇಳ್ತಾ ಹೋದರೆ ನಾನು ಎನ್ಕ್ವೈರಿ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನಿಜ ಹೇಳಿಬಿಡಿ. ನನಗೆ ಗೊತ್ತಿಲ್ಲ ಸರ್, ಅದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ಸರಿ ಬಿಡಿ ಪ್ರಸಾದ್, ಆ ವಿಚಾರ ಆಮೇಲೆ ಮಾತಾಡೋಣ. ನೀವು ಅದೇ ದಿವಸ ಅಂದರೆ ಜನವರಿ 28 ಒಂದು ಹೊಸ ಬೈಕ್ ಪರ್ಚೇಸ್ ಮಾಡ್ತೀರಾ? ನಿಮ್ಮ ಮಗನಿಗೋಸ್ಕರ. ಹೌದು ಸರ್. ನೋಡಿ ಡಾಕ್ಟ್ರೇ, ನಿಮ್ಮ ಪರ್ಸನಲ್ ಅಕೌಂಟ್ ಡೀಟೇಲ್ಸ್ ಕೂಡ ತರಿಸಿದ್ದೀನಿ ಬ್ಯಾಂಕಿಂದ. ನೀವು ನಿಮ್ಮ ಮಗನಿಗಾಗಿ ಮೋಟರ್ ಬೈಕ್ ತೊಗೊಂಡ್ರಲ್ಲ, ಆದರೆ ನಿಮ್ಮ ಅಕೌಂಟಿಂದ ಟುವರ್ಡ್ಸ್ ದಟ್ ಮೋಟರ್ ಬೈಕ್ ಯಾವ ಹಣನೂ ಡೆಬಿಟೇ ಆಗಿಲ್ವಲ್ಲ? ಹೇಗೆ ಸಾಧ್ಯ? ಹೇಗೆ ಕೊಂಡ್ಕೊಂಡ್ರಿ? ಸರ್, ಅದು ಮನೇಲಿ ದುಡ್ಡಿತ್ತು, ಅದರಿಂದ ತಗೊಂಡು. ಕ್ಯಾಶ್ ಕೊಟ್ಟು ಕೊಂಡ್ಕೊಂಡ್ರ? ಫುಲ್ ಕ್ಯಾಶ್ ಕೊಟ್ಟು ಕೊಂಡ್ಕೊಂಡ್ರ? ನೀವು ಕೊಂಡುಕೊಂಡಿರೋ ಬೈಕು ಅಂತಿಂಥ ಬೈಕಲ್ಲ ರೀ. ಅದ್ರ ಬೆಲೆ ಬರೋಬ್ಬರಿ 1,86,000 ರೂಪಾಯಿ. ಅಷ್ಟೊಂದು ಕ್ಯಾಶ್ ಇಟ್ಕೊಂಡಿದ್ರ ಮನೇಲಿ? ಹೌದು ಸರ್. ಏನ್ ಹೇಳ್ತಾ ಇದ್ದೀರಿ ಡಾಕ್ಟ್ರೆ ನೀವು? ನಿಮ್ಮ ಅಕೌಂಟಲ್ಲಿ ಕೂಡ ಅಷ್ಟು ಬ್ಯಾಲೆನ್ಸ್ ಇಲ್ಲ, ಅಷ್ಟು ದೊಡ್ಡ ಅಮೌಂಟ್ ಅದು. ಡಾಕ್ಟ್ರೆ, ನನಗೆ ಮೆಡಿಕಲ್ ಸೈನ್ಸ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಎಷ್ಟು ಗೊತ್ತಿದೆಯೋ ಅದನ್ನು ಹೇಳ್ತೀನಿ. ನಾನು ತಿಳ್ಕೊಂಡಿರೋದು ಸರಿನಾ ಅಂತ ತಾವು ಹೇಳಬೇಕು. ಸರಿ ಸರ್. ಡಾಕ್ಟ್ರೆ, ಒಬ್ಬ ವ್ಯಕ್ತಿ ಸತ್ತಿದಾನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಸಾಮಾನ್ಯವಾಗಿ ಆ ವ್ಯಕ್ತಿ ರಕ್ತನಾಳ ಹಿಡಿದು ನಾಡಿ ಮಿಡಿತ ನೋಡಿ, ಹೃದಯ ಬಡಿತಾ ಇದೋ ಇಲ್ವೋ ಅಂತ ನೋಡಿ ಅವನು ಸತ್ತಿದಾನೋ ಇಲ್ವೋ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತೀವಿ. ಕರೆಕ್ಟಾ? ಕರೆಕ್ಟ್ ಸರ್. ಈಗ ಒಬ್ಬ ವ್ಯಕ್ತಿ ಸಾಯ್ಬೇಕಾದ್ರೆ
ಮೊದಲು ಅವನ ಹೃದಯದ ಬಡಿತ ನಿಂತು ಹೋಗುತ್ತೆ, ಆಮೇಲೆ ರಕ್ತದ ಚಲನೆ ಎಲ್ಲ ನಿಂತು ಹೋಗುತ್ತೆ, ಆಮೇಲೆ ಮೆದುಳು ನಿಷ್ಕ್ರಿಯವಾಗುತ್ತೆ. ಸರಿನಾ ಡಾಕ್ಟರ್? ಹೌದು ಸರ್. ಈಗ ಈ ಮನುಷ್ಯ ಸತ್ತ ಮೇಲೆ ನಾವು ನೋಡಿದ್ದೀವಲ್ಲ, ದೇಹ ತಣ್ಣಗಾಗೋಗುತ್ತೆ. ಯಾಕದು? ಬ್ಲಡ್ ಸರ್ಕ್ಯುಲೇಷನ್ ನಿಂತೋಗುತ್ತಲ್ಲ ಸರ್, ಅದು. ಈಗ ನನಗೆ ಅಥವಾ ನಿಮಗೆ ಅಥವಾ ಯಾರಿಗೇ ಆಗಲಿ ಗಾಯಗಳೋ ಅಥವಾ ಇರಿತಗಳೋ ಆದರೆ ಆವಾಗ ರಕ್ತ ಬರುತ್ತೆ ಅಲ್ವಾ? ಹೌದು ಸರ್. ಆದರೆ ಅದೇ ಸತ್ತ ವ್ಯಕ್ತಿಗೆ ನಾವು ಕೊಯ್ದೊಂದು ಗಾಯ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಆಗ ರಕ್ತ ಬರೋದಿಲ್ಲ. ಯಾಕೆ ಹೇಳಿ? ರಕ್ತ ಚಲನೆ ನಿಂತು ಹೋಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗೋಗಿರುತ್ತೆ ಅಲ್ವಾ? ಹೌದು ಸರ್, ಬ್ಲಡ್ ಬರಲ್ಲ. ಡಾಕ್ಟ್ರೇ, ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಶಾಂತಮ್ಮನವ್ರ ಬಾಡಿ, ಅದ್ರ ಫೋಟೋ ಇದೆ. ಪಾಪ ಸರಿಯಾಗಿ ನೋಡ್ತೀನಿ. ನಂದಿನಿಯವರು ಹೇಳ್ತಾರೆ ಶಾಂತಮ್ಮನವ್ರು ಕೊಲೆ ಆಗಿರೋದು ರಾಘವ್ರ ಆಫೀಸಲ್ಲೇ ಅಂತ. ಅದೇ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲೂ ರಕ್ತದ ಕಲೆನೇ ಇಲ್ವಲ್ಲ. ಮತ್ತೆ ಇಲ್ಲಿ ಮರ್ಡರ್ ಆಗಿದೆ ಅಂತ ಅವ್ರು ಹೇಗೆ ಹೇಳಕ್ ಸಾಧ್ಯ? ಹೌದು ಸರ್, ಯಾವ ರಕ್ತದ ಕಲೆನೂ ಇಲ್ಲ. ಯಾರೋ ತಲೆಗೆ ಜೋರಾಗಿ ಹೊಡೆದಿರೋದ್ರಿಂದ ಶಾಂತಮ್ಮನವ್ರು ಸತ್ತಿದ್ದಾರೆ ಅಂತ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬರೆದಿದ್ದೀರ. ಹೌದು ಸರ್. ತಲೆಗೆ ಜೋರಾಗಿ ಏಟು ಬಿದ್ದಿರೋದೇನೋ ನಿಜ, ಆದರೆ ಅಷ್ಟು ಜೋರಾಗಿ ಏಟು ಬಿದ್ದ ಮೇಲೆ ತಲೆಯಿಂದ ರಕ್ತ ಹರಿಬೇಕಲ್ವ ಡಾಕ್ಟರ್? ಬೇಡ, ಕೊನೆ ಪಕ್ಷ ತಲೆ ಕೂದಲಿಗಾದರೂ ರಕ್ತ ಮೆತ್ಕೊಂಡಿರ್ಬೇಕಲ್ವ? ಆ ಥರದ್ದು ಯಾವುದೂ ಆಗಿಲ್ಲ. ಯಾಕೆ ಅಂತ ನನ್ನ ಪ್ರಶ್ನೆ. ಅಂದರೆ ಶಾಂತಮ್ಮನವರು ರಾತ್ರಿ 12 ಗಂಟೆಗೆ ಸತ್ತಿಲ್ಲ. ಶಾಂತಮ್ಮನವರು ಸಾಯೋದಕ್ಕೆ ಬೇರೆನೇ ಏನೋ ಕಾರಣ ಇದೆ. ಇಲ್ಲ ಅಂದ್ರೆ ನೀವು ಹೇಳಿದ ಹಾಗೆ ಕಬ್ಬಿಣದ ರಾಡ್ನಿಂದ ಯಾರೋ ಬಲವಾಗಿ ಹೊಡೆದಿದ್ರೆ ಅವರ ತಲೆ ಒಡೆದು ರಕ್ತದ ಕೋಡಿನೇ ಹರಿಬೇಕಾಗಿತ್ತು. ಆದ್ರೆ ಈಗ ಪೊಲೀಸ್ನವ್ರಿಗೆ ಡೆಡ್ ಬಾಡಿ ಸಿಕ್ಕಿರೋ ಜಾಗದಲ್ಲಿ ಒಂದೇ ಒಂದು ರಕ್ತದ ಕಲೆ ಕೂಡ ಇಲ್ಲ. ನೀವೇ ಹೇಳಿದ್ರಿ, ಸತ್ತು ಹೋಗಿರೋ ದೇಹಕ್ಕೆ ಇಂಜುರಿ ಮಾಡಿದ್ರೂ ಕೂಡ ರಕ್ತ ಹರಿಯೋದಿಲ್ಲ ಅಂತ. ಹಾಗಾದ್ರೆ ಸತ್ತ ದೇಹದಲ್ಲಿ ರಕ್ತ ಸಂಚಾರ ಸಂಪೂರ್ಣವಾಗಿ ನಿಂತು ಹೋಗಬೇಕು ಅಂದ್ರೆ ಎಷ್ಟು ಸಮಯ ಹಿಡಿಬೋದು ಡಾಕ್ಟ್ರೆ? 3 ರಿಂದ 4 ಗಂಟೆ. ಅಂದ್ರೆ ಶಾಂತಮ್ಮನವ್ರು ಸತ್ತಿರೋದು ರಾತ್ರಿ 12 ಗಂಟೆಗಲ್ಲ. ಸಾಯಂಕಾಲ 7 ರಿಂದ 8 ಗಂಟೆ ಮಧ್ಯದಲ್ಲಿ ಅವ್ರ ಪ್ರಾಣ ಹೋಗಿದೆ. ಸತ್ತು ಹೋಗಿರೋ ದೇಹಕ್ಕೆ ಅವ್ರು ರಾಡ್ ತಗೊಂಡು ಏನೋ ಹೊಡೆದಿದ್ದಾರೆ. ಯಾಕೆಂದ್ರೆ ಅವ್ರು ಕೂಗ್ಕೊಂಡ್ರು ಅಂತ ಹೇಳ್ಸೋಕೆ ಅಲ್ವಾ ಡಾಕ್ಟರ್ ಪ್ರಸಾದ್?
ಹೌದು ಸರ್, ಎಲ್ಲೋ ನಮ್ಮ ಕ್ಯಾಲ್ಕುಲೇಷನ್ ತಪ್ಪಾಗಿದೆ ಅನಿಸುತ್ತೆ ಸರ್. ಕೆಲವೊಮ್ಮೆ ಹೀಗಾಗತ್ತೆ, 100ರಲ್ಲಿ 1-2 ಕೇಸಲ್ಲಿ. ನಾನು ಕೋರ್ಟ್ಗೆ ಕ್ಷಮೆ ಕೇಳ್ತೀನಿ. ಏನ್ರಿ ಕ್ಷಮೆ ಕೇಳೋದು? 1-2 ಅಂತ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀರಾ. ಮತ್ತೆ ಹೀಗೆ ಆದ್ರೆ ಅರೆಸ್ಟ್ ಆಗ್ತೀರಾ, ಹುಷಾರ್. ಹೇಗ್ರಿ ಬಂತು ನಿಮ್ಮ ಅಕೌಂಟಿಗೆ ದುಡ್ಡು? ಇವರ ಸಸ್ಪೆನ್ಷನ್ಗೆ ಆರ್ಡರ್ ನೀಡ್ತಾ ಇದ್ದೀನಿ, 1 ವರ್ಷ. ಅಂಕಲ್, ನನಗೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಈ ಕೇಸನ್ನು ನಾವು ಗೆಲ್ತೀವಿ ಅಂತ ಅನಿಸ್ತಾ ಇದೆ. ಹೌದಮ್ಮ, ನೀನು ಹೇಳ್ತಾ ಇರೋದು ನಿಜ. ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ, ಗೆಲ್ಲಲೇಬೇಕು ಕೂಡ. ಆದರೆ ಆ ಗೆಲುವು ಅನ್ನೋದು ಬರೋದು ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ. ಆದರೆ ಅದಕ್ಕೆ ಕಾಯೋ ಸಹನೆ ನಮ್ಮಲ್ಲಿರಬೇಕು. ಲಕ್ಷ್ಮಿ, ಬೆಳಗ್ಗೆ ಮನೆಯಿಂದ ಬರುವಾಗ ಅಫಿಡೇವಿಟ್ ಜೆರಾಕ್ಸ್ ಮಾಡಿಸ್ಕೊಂಡು ಮರ್ತುಬಿಟ್ಟೆ. ನೀಲ್ಕಂಠನ್ಗೆ ಹೇಳಿ ಅದು ಮಾಡಿಸ್ಕೊಂಡಿರ್ತೀರಾ? ಸರಿ ಅಂಕಲ್, ನೀವು ಕೊಡಿ, ಅಣ್ಣನ ಕೈಲಿ ಕೊಡ್ತೀನಿ. ಓಕೆ, ಅದು ಬ್ರೇಕಿಗೆ ಮುಂಚೆ ನನಗೆ ಕಾಪಿ ಸಿಕ್ಕಿದ್ರೆ ತುಂಬ ಅನುಕೂಲ. ಅಂಕಲ್, ಮುಂದಿನ ಸಾಕ್ಷಿ? ನಮ್ಮ ಮುಂದಿನ ಸಾಕ್ಷಿ ರಾಘವ್ ಆಫೀಸ್ ಪಕ್ಕದ ಮನೆಯವರು, ಚಂದ್ರು ಅವರು. ಚಿಂತೆ ಮಾಡಬೇಡ ಲಕ್ಷ್ಮಿ, ಎಲ್ಲ ಒಳ್ಳೇದಾಗುತ್ತೆ. ಅಂಕಲ್, ಏನಮ್ಮ? ಅದು ನಾನು ಹೋಗಿ ಅವ್ರನ್ನ ಮಾತಾಡಿಸ್ಬೋದಾ? ಅವ್ರು ಮೊದಲೇ ತುಂಬ ನೊಂದಿದ್ದಾರೆ. ನಾನು ಹೋಗಿ ಮಾತಾಡ್ಸಿದ್ರೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ. ಅದಕ್ಕೇನಂತಮ್ಮ, ಹೋಗಿ ಮಾತಾಡ್ಸ್ಕೊಂಡ್ ಬಾ. ನೋಡಲ್ಲಿ ಬೆಂಚಸ್ ಹಾಕಿದಾರಲ್ಲ, ಅಲ್ಲಿ ಕೂರಿಸಿರ್ತಾರೆ, ಹೋಗಿ ರಾಘವ್ ಮಾತಾಡ್ಸ್ಕೊಂಡ್ ಬಾ. ಸರಿ. ರೀ ಲಕ್ಷ್ಮಿ, ಏನ್ರಿ ಅದು? ಸರ್, ಒಂದೇ ಒಂದ್ಸರಿ ಇವ್ರನ್ನ ಮಾತಾಡ್ಸೋಣ ಅಂತ ಬಂದೆ. ಕೋರ್ಟ್ನಲ್ಲಿ ಆರೋಪಿಗಳನ್ನ ಹಾಗೆಲ್ಲ ಮಾತಾಡ್ಸಂಗಿಲ್ಲ, ಹೊರಡಿ. ಸರ್, ಒಂದೇ ಒಂದ್ಸರಿ. ಒಂದ್ಸಲ ಏನಾರು ಗೊತ್ತಾಗಲ್ಲ ಹೊರಡ್ರಿ. ಲಕ್ಷ್ಮಿ, ಮಾತಾಡ್ಸಿದ್ಯಾ? ಇಲ್ಲ ಅಂಕಲ್, ಪೊಲೀಸರು ಮಾತಾಡ್ಸೋಕೆ ಬಿಡಲಿಲ್ಲ. ಹೌದಾ? ಛೇ, ಅವ್ರು ಬೇಕು ಅಂತಾನೆ ಹಾಗೆ ಮಾಡ್ತಾರೆ. ತಾಳ, ನಾನು ಹೋಗಿ ವಿಚಾರಿಸ್ತೀನಿ.
ರಾಘವ್, ಸರ್ ನನ್ನ ಕಕ್ಷಿದಾರನ ಹತ್ರ ಮಾತಾಡೋಕೆ ನಿಮ್ದೇನು ರೆಡ್ಡಿ? ಸರಿ ಸರ್, ಮಾತಾಡಿ ಸರ್. ರಾಘವ್, ಈ ಕಷ್ಟ ತುಂಬ ದಿವಸ ಇರೋದಿಲ್ಲ, ಎಲ್ಲ ಸರಿ ಹೋಗುತ್ತೆ. ನನಗೆ ಈಗ ಸ್ವಲ್ಪ ನಂಬಿಕೆ ಬರ್ತಾ ಇದೆ ಸರ್. ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಆದಮೇಲೆ ನನ್ನ ಮನಸ್ಸು ತುಂಬ ಹಗುರ ಆಯಿತು. ನನಗೆಲ್ಲ ಅರ್ಥ ಆಗುತ್ತೆ ರಾಘವ್. ಆದರೆ ಸರ್, ಆಗಲೇ ಲಕ್ಷ್ಮಿ ಬಂದಿದ್ಲು ಸರ್. ಇವ್ರು ಯಾರು ನನ್ನ ಹತ್ರ ಮಾತಾಡೋಕ್ಕೆ ಬಿಡಲಿಲ್ಲ ಸರ್. ಗೊತ್ತಾಯ್ತು ರಾಘವ್, ಅದಕ್ಕೆ ನಾನು ಬಂದಿದ್ದು. ಸರ್, ನಾನು ಇಲ್ಲಿದ್ದೀನಿ ಅಂತ ಲಕ್ಷ್ಮಿ ತುಂಬ ಯೋಚನೆ ಮಾಡ್ತಿರ್ತಾಳೆ ಸರ್. ಎಲ್ಲಿ ಊಟ ತಿಂಡಿ ಬಿಟ್ಟು ಹಾಗೆ ಇದ್ಬಿಡ್ತಾಳೋ ಏನೋ. ನೀ ಹೇಳಿದ ನಿಜ ರಾಘವ್, ಆದರೆ ನಿಮ್ಮ ತಾಯಿ, ತಂಗಿ, ಭಾವ ಅವ್ರು ಬಿಡ್ಬೇಕಲ್ಲ ಹಾಗೆ ಇದ್ಬಿಡೋದಕ್ಕೆ. ಏನು ಯೋಚನೆ ಮಾಡಬೇಡ. ಸರಿ ಸರ್. ರಾಘವ್, ಬ್ರೇಕ್ ಟೈಮ್ ಮುಗೀತು, ಕೋರ್ಟಿಗೆ ಲೇಟ್ ಆಗುತ್ತೆ, ನಾನು ಬರ್ತೀನಿ. ಸರಿ ಸರ್. ಅಂಕಲ್ ಏನಂದ್ರು? ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾನೆ ಲಕ್ಷ್ಮಿ. ಏನಾದರೂ ಹೇಳಿದ್ರ ಅಂಕಲ್? ಹೂನಮ್ಮ, ಹೇಳ್ದ. ಸರ್, ಲಕ್ಷ್ಮಿ ನನ್ನ ಚಿಂತೆಯಲ್ಲಿ ಊಟ ತಿಂಡಿ ಬಿಟ್ಟು ಕೂತಿರ್ಬೋದು. ಹಾಗೆ ಮಾಡಬಾರ್ದು ಅಂತ ಅವ್ಳು ಹೇಳಿ ಸರ್ ಅಂದ. ಪಾಪ. ಲಕ್ಷ್ಮಿ, ರಾಘವ್ ಇದು ನಂಬಿಕೆ ಬಂದಿದೆ, ನಾವು ಕೇಸ್ ಗೆಲ್ಬಹುದು ಅಂತ. ಕೋರ್ಟಲ್ಲಿ ಆ ಮನುಷ್ಯ ಏನೇನು ಹೇಳಿದ್ರು ಅದರ ಡೀಟೇಲ್ಸ್ ಅಷ್ಟು ನನಗೆ ಬೇಕು. ನೀವು ದಯವಿಟ್ಟು ಹೋಗಿ ಅಲ್ಲಿ ಪರ್ಮಿಷನ್ ಕೇಳಿ ಆ ಲೆಟರ್ಸ್ ಅಷ್ಟನ್ನು ತೊಗೊಂಡು ಬನ್ನಿ, ಆಯ್ತಾ? ಓಕೆ. ನಮಸ್ತೆ ಮೇಡಮ್. ಏನೋ ಬರಕ್ಕೆ ಹೇಳಿದ್ರಂತೆ? ನೀವೇ ಅಲ್ವೇನ್ರಿ ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದು? ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಏನ್ರಿ, ಕೋರ್ಟ್ ಹಾಲಲ್ಲಿ ಒಂದಲ್ಲ ಒಂದು ರೀತಿ ಸಾಕ್ಷಿಗಳು ಸಿಕ್ಕ ಹಾಕೋತಾನೆ ಇದ್ದಾರೆ, ಒಂದಲ್ಲ ಒಂದು ರೀತಿ ಸುಳ್ಳು ಹೇಳ್ತಾನೆ ಇದ್ದಾರೆ. ಮತ್ತಿನ್ನೇನ್ರಿ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ? ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀರಾ? ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ನ ನಂಬ್ಕೊಂಡು ಕೋರ್ಟ್ ಹಾಲಲ್ಲಿ ಎಲ್ಲರ ಮುಂದೆನೂ ತಲೆ ತಗ್ಸೋ ಹಾಗಾಗ್ತಾ ಇದೆ. ಅದನ್ನ ನನ್ನ ಜೀವನದಲ್ಲೇ ನಾನು ಯಾರ ಮುಂದೆನೂ ಮಾಡಿಲ್ಲ. ಅಟ್ಲೀಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಾದ್ರೂ ಸರಿಯಾಗಿ ಕಲೆಕ್ಟ್ ಮಾಡೋಕ್ಕಾಗ್ಲಿಲ್ಲ. ಡಾಕ್ಟರ್ ಕೋರ್ಟ್ ಹಾಲಲ್ಲಿ ಇವತ್ತು ಯಾಕೆ ಆ ರೀತಿ ಸುಳ್ಳು ಹೇಳಿದ್ರು? ಅಟ್ಲೀಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟು ನಿಜವಾಗ್ಲೂ ಮಿಸ್ ಆಗಿದ್ಯಾ? ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋ ಸತ್ಯ ನನಗೆ ಗೊತ್ತಾಗ್ಬೇಕು. ಮೀರಾ, ನೀವು ಅಷ್ಟೇ. ನಿಮಗೆ ಎಷ್ಟು ಸತ್ಯ ಗೊತ್ತಿದೆಯೋ ಅದಷ್ಟನ್ನು ನೀವು ನನಗೆ ಹೇಳಲೇಬೇಕು. ಇಲ್ಲ ಮೇಡಮ್, ಇನ್ಸ್ಪೆಕ್ಟರ್ ಏನು ಹೇಳ್ತಾ ಇದ್ದಾರೋ ಅದಷ್ಟೇ ನನಗೂ ಗೊತ್ತಿರೋದು. ನನಗೆ ಸೋಲೋಕ್ಕಿಷ್ಟ ಇಲ್ಲ. ಸತ್ಯ ನನಗೆ ಗೊತ್ತಾಗಬೇಕು ಅಷ್ಟೇ.